ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಬಂದ್ಬಿಟ್ಟು ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ಬೇಕಂತ ಹೊರಟಿದ್ದೀವಿ ಸ್ನೇಹಿತರೆ. ಸೌಜನ್ಯ ಕೇಸನ್ನು ನಿಮಗೆ ಗೊತ್ತಿದ್ದೇ ಇದೆ. ಈ ಕೇಸನ್ನು ನಾವು ತುಂಬ ಒಂದು ಚಿಕ್ಕವರಿದ್ದ ಸಹ ನೋಡ್ತಾ ಬರ್ತಾ ಇದ್ದೀವಿ. ಈ ಕೇಸ್ ಮತ್ತೆ ಮತ್ತೆ ಸುದ್ದಿ ಆಗ್ತಾ ಇರುತ್ತೆ, ಒಂದು ಕೋರ್ಟ್ ವಿಚಾರವಾಗಿ ಹಾಗೆ ಆರೋಪಿ ವಿಚಾರವಾಗಿ ಸುದ್ದಿ ಆಗ್ತಾನೆ ಇದೆ. ಮೊನ್ನೆ ತಾನೇ ಸಮೀರ್ MD ಎಂಬುವರು ತಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ ಕುರಿತಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡುವ ಮುಖಾಂತರವಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಕೆಲವು ಗಂಟೆಗಳಲ್ಲಿ ಅದನ್ನು ಜನರು ಸಹ ಒಂದು ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಕೂಲಂಕುಷವಾಗಿ ಒಬ್ಬ ಯೂಟ್ಯೂಬರ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಸ್ನೇಹಿತರೆ ನೋಡ್ಬೋದು, ಇದು ಎಷ್ಟು ವರ್ಷ ಹಳೆಯ ಕೇಸ್ ಅಂತ ನಾವು ಗಮನಿಸ್ಬೋದು ಸ್ನೇಹಿತರೆ. ತುಂಬ ಅಂದರೆ ಈಗ ಒಂದು ಇಸ್ವಿ ಸತಿ ನಾನು ಈಗ ರೆಕಮೆಂಡ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಹಳೆಯ ಕೇಸನ್ನು ನಾವು ಎಷ್ಟು ಸಾರಿ ವಕೀಲರು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇಲ್ಲೇ ಎಲ್ಲ ಚರ್ಚೆ ಆಗ್ತಾ ಇದೆ. ಬಟ್ ಆದರೆ ಈ ರೀತಿಯಾಗಿ ಇಂಥ ಒಂದು ಕೇಸನ್ನು ಅದು ಯಾವ ಆರೋಪಿ ಎಂಬುದನ್ನು ಸಹ ನಮ್ಮ ಒಂದು CBI ಇರ್ಬೋದು, ಪೊಲೀಸ್ನರಿರ್ಬೋದು ಅದ್ರ ಬಗ್ಗೆ ಒಂದು ತನಿಖೆ ಸತಿ ನಡೆಸಲ್ಲ. ಸಣ್ಣ ಯೂಟ್ಯೂಬರ್ಗೆ ತಿಳಿಯುವತ್ತು, ಹಾಗೆ ಸಣ್ಣ ನಮ್ಮ ಒಬ್ಬ ಪತ್ರಿಕೋದ್ಯಮಿಗೆ ತಿಳಿಯುವಂಥ ಒಂದು ಜ್ಞಾನ ಸತಿ ಅವರಲ್ಲಿಲ್ಲ. ಯಾವ ರೀತಿಯಾಗಿ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಹೋಗ್ತಾ ಇದೆ, ಯಾವ ರೀತಿಯಾಗಿ ಅಧಿಕಾರ ಇರುವಂಥರು, ದುಡ್ಡಿರುವಂಥರು ಯಾವ ರೀತಿಯಾಗಿ ತಮ್ಮ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ನಾವು ತಿಳಿತಾ ಇದ್ದೀವಿ. ನಾರ್ಮಲ್ ಯಾವುದೇ ಒಬ್ಬ ಜನಸಾಮಾನ್ಯ ತಪ್ಪು ಮಾಡಿದಾಗ ಯಾವ ರೀತಿ ಕಾನೂನುಗಳು, ನಮ್ಮ ಒಂದು ಸಂವಿಧಾನ, ನಮ್ಮ ಕಾನೂನುಗಳು ಯಾವ ರೀತಿಯಾಗಿ ನಮ್ಮ ಮೇಲೆ ರಿಯಾಕ್ಟ್ ಮಾಡ್ತವೆ, ಅದೇ ದೊಡ್ಡವ್ರಿಗೆ ಯಾವ ರೀತಿಯಾಗಿ ಅವು ಅಕ್ಸೆಪ್ಟ್ ಆಗ್ತವೆ ಅನ್ನೋದನ್ನು ನಾವು ಇದರಲ್ಲಿ ಗಮನಿಸ್ಬೋದು. ಕಾನೂನು, ನಮ್ಮ ಒಂದು ಶಿಕ್ಷೆಗಳು ಏನಿದ್ರು ನಮ್ಮಂಥ ಬಡವ್ರ ಮೇಲ್ಗಡೆ ಅವು ಪ್ರಯೋಗ ಆಗ್ತೋಗ್ಬಿಟ್ರೆ ದುಡ್ಡಿದ್ದವ್ರಿಗೆ ಏನೂ ಮಾಡಲ್ಲ ಅನ್ನೋದು ಸಾಕ್ಷಿ. ಈ ಕೇಸಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಇರ್ಬೋದು, ನಮ್ಮ ಒಂದು ಸರ್ಕಾರಗಳಿರ್ಬೋದು ಯಾವ ರೀತಿಯಾಗಿ ಸೈಲೆಂಟಾಗಿ ವರ್ಕ್ ಮಾಡ್ತಾವಂದರೆ ನಾವು ನೋಡ್ಬೋದು. ಇದರಲ್ಲಿ ನಾನು ಯಾವಲ್ಲಿ ಅಂದರೆ ಈಗ ಈ ದೇಶಕ್ಕೆ ಒಂದು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಇದೆಲ್ಲ ಅಂದರೂ ಸಹ ಒಂದೊಂದು ಟೈಮ್ ತುಂಬ ಬೇಜಾರಾಗುತ್ತೆ. ನಾವು ಯಾರಿಗೆ ಯಾಕೆ ಕಟ್ತಾ ಇದ್ದೀವಿ? ಯಾವುದೇ ರೀತಿ ಶಿಕ್ಷಣ ವ್ಯವಸ್ಥೆಗೆ ಬಂದರೆ, ಆಮೇಲೆ ಹಾಸ್ಪಿಟಲಿಗೆ ಬಂದರೆ, ಎಲ್ಲಿ ನೋಡಿದ್ರು ಸಹ ಅಲ್ಲಿ ಏನಿದೆ ಅಂದರೆ ಅವ್ರು ಯಾರ್ಯಾರಿದ್ದಾರೆ ಅಧಿಕಾರ ಇದ್ದವರು ಅವನ್ನೆಲ್ಲವನ್ನೂ ಸಹ ಪಡ್ಕೊಂಡಿದ್ದಾರೆ. ಅವರಿಗೆ ಯಾವ್ಯಾವ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಅದನ್ನೆಲ್ಲವನ್ನು ಸಹ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಹೇಗೆ ಅದು ಶಿಕ್ಷಣ ವ್ಯವಸ್ಥೆ ಇತ್ತು ಅದನ್ನೇ ಚೇಂಜ್ ಮಾಡ್ಕೊಂಡು ಇವರು ತಮ್ಮ ಒಂದು ವೈಯಕ್ತಿಕವಾಗಿ ಹೊರಟುಬಿಟ್ರು. ಈ ಕೇಸ್ ವಿಚಾರವು ಹಾಗೆ ಆಗಿದೆ. ಇಲ್ಲಿರುವ ಎಲ್ಲ ಕಾನೂನು ವ್ಯವಸ್ಥೆಯನ್ನು ಮುಚ್ಚಾಕ್ತಾ ಹೋಗ್ತಾ ಇರ್ತಾರೆ. ನೀವು ಯಾವುದೇ ವಿರುದ್ಧವಾಗಿ ಧ್ವನಿ ಎತ್ತಿದ್ರಂದರೆ ಅದನ್ನು ಅಲ್ಲೇ ಕ್ಲೋಸ್ ಮಾಡುವಂಥ ಒಂದು ಅಧಿಕಾರ ಎಂಬುದು ಆ ಒಂದು ಕುಟುಂಬಕ್ಕೆ ಆ ಮಟ್ಟದಲ್ಲಿದೆ. ನಾವೇನಾಗುತ್ತೆ ಅಂದರೆ ಈ ಭಾಗದಿಂದ ಏನಾಗಿದೆ ಅಂದರೆ ಎಲ್ಲ ಒಂದು ಕರ್ನಾಟಕ ಆಗಿರೋದು ಬೇರೆ ಬೇರೆ ಸ್ಟೇಟಿಂದ ಬರ್ತಾ ಇದ್ದಾರೆ. ಒಂದು ಹೆಮ್ಮೆ ವಿಚಾರ. ನಾನೇನೆಂದರೆ ಹಿಂದೂ ಧರ್ಮವನ್ನು ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಅದೇ ಧರ್ಮದಲ್ಲಿ ಹುಟ್ಟಿರೋದ್ರಿಂದಾಗಿ ನಾವೊಂದು ಪ್ರತಿಯೊಂದು ದೇವರನ್ನು ಸಹ ಪೂಜಿಸ್ತೀನಿ, ಹಾಗೆ ಗೌರವಿಸ್ತೀವಿ ನಾವು. ಆದರೆ ನಾವು ವ್ಯಕ್ತಿಗಳನ್ನು ಪೂಜೆ ಮಾಡಲ್ಲ. ಏನಾಗಿದೆ ಅಂದರೆ ನಾವು ಇಲ್ಲಿ ಆಲ್ಮೋಸ್ಟ್ ಆಲಾಗಿ ಏನಾಗಿದೆ, ಇಂಥ ಕೇಸ್ಗಳು ಬಂದಾಗೂ ಸಹ ಅದರ ಪರವಾಗಿ ನಿಲ್ಲಂಥ ಒಂದು ಪ್ರಯತ್ನವನ್ನು ಯಾವುದೇ ಒಬ್ಬ ನ್ಯೂಸ್ ಚಾನಲ್ಗಳಾಗಿರ್ಬೋದು, ಯಾವುದೇ ಒಬ್ಬ ರಾಜಕಾರಣಿಗಳಾಗಿರ್ಬೋದು ಯಾರೂ ಸಹ ಅಕೃತವಾಗಿ ಯಾರೂ ಸಹ ವಿರೋಧವನ್ನು ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ. ಎಲ್ಲರೂ ಸಹ ದುಡ್ಡಿದ್ದವ್ರಿಗೆ ಜೈ ಅನ್ನೋ ಕಾಲ ಶುರುವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಬ್ಬ ಸಣ್ಣ ಯೂಟ್ಯೂಬರ್ ಇಂಥ ದಿಟ್ಟ ಹೋರಾಟ ಮಾಡಿ ನಿಜವಾಗ್ಲೂ ಸಹ ಅವರ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. ನಾನು ಏನಾಗಿದೆ ಅಂದರೆ ಈಗ ಕೆಲವು ದಿನಗಳು ಹೇಳಬೇಕಂದ್ರೆ ನಾನು ಯಾವುದೇ ದೊಡ್ಡ ದೇವಸ್ಥಾನಗಳಿಗೆ ಯಾವುದಕ್ಕೂ ಸಹ ಭೇಟಿ ಕೊಡಲ್ಲ. ಹೋಗ್ತೀವಿ, ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತೀವಿ, ಬಿಟ್ಟರೆ ದೇವಸ್ಥಾನಗಳಿಗೆ ಭೇಟಿ ಕೊಡೋದನ್ನೇ ಬಿಟ್ಟುಬಿಟ್ಟಿದ್ದೀನಿ. ನೀವೇನು ಅನ್ಬೋದು, ಹಿಂದೂ ಧರ್ಮದ ವಿರೋಧಿತನ ಅಂತಲೇ ಹೇಳ್ಬೋದು. ಆದರೆ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಏನಾಗಿದೆ ಅಂದರೆ ಎಲ್ಲವೂ ಸಹ ರಾಜಕೀಯ ಆಗಿದೆ, ಎಲ್ಲವೂ ಸಹ ದುಡ್ಡಿನ ಮೇಲೆ ನಿಂತಿದೆ. ಪ್ರತಿಯೊಬ್ಬರು ಸಹ ನೋಡಿ, ಈಗ ಇದೊಂದೇ ಕೇಸನ್ನು ನೋಡ್ತಾ ಹೋದರೆ ಏನು ಅನಿಸುತ್ತೆ ಅಂದರೆ ಅದೆಲ್ಲವೂ ಸಹ ನಮಗೆ ರೀಸನ್ನಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ಇವರೇ ಅಂತ ಗೊತ್ತಾಗುತ್ತೆ. ಆದರೆ ನಾವು ಪ್ರಶ್ನೆ ಮಾಡಲಿಕ್ಕೆ ತಯಾರಿಲ್ಲ. ಅವ್ರ ವಿರುದ್ಧವಾಗಿ ಏನು ಮಾಡಲಿಕ್ಕೂ ಸಹ ಸಾಕ್ಷಿಗಳಿಲ್ಲ. ಅದನ್ನು ಯಾವ ರೀತಿ ವ್ಯವಸ್ಥೆನೇ ಅವ್ರ ಪರವಾಗಿ ನಿಂತಾಗ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ನಮ್ಮ ತಂದೆ ತಾಯಿಗಳು, ನಿಮ್ಮ ತಂದೆ ತಾಯಿಗಳು ಏನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅವ್ರನ್ನೆಲ್ಲ ದೇವರಂತ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮನೆಯಲ್ಲಿ ಮಂಜುನಾಥನ ಫೋಟೋ ಇದೆಯಲ್ಲೋ ಗೊತ್ತಿಲ್ಲ, ಕೆಲವು ಕಡೆ ಇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ, ಇವ್ರ ಪಾದವನ್ನು ತೊಳ್ಕೊಂಡು ಕುಡಿತಾ ಇದ್ದಾರೆ. ಈ ರೀತಿಯಾಗಿ ಜನಗಳು ಬಂದಿದ್ದಾರೆ. ಇವರ ಫೋಟೋಗಳು ಪ್ರತಿಯೊಂದು ಮನೆಯಲ್ಲಿ ಇದೆ, ಪ್ರತಿಯೊಬ್ಬರು ಸಹ ಪೂಜೆ ಮಾಡ್ತಾ ಇದ್ದಾರೆ. ಮನುಷ್ಯನ ಪೂಜೆ ಮಾಡಬೇಡಿ ದಯವಿಟ್ಟು ಸ್ನೇಹಿತರೆ. ಭಗವಂತನ ಪ್ರೀತಿಸಿ, ಗೌರವಿಸಿ. ಭಗವಂತ ಎಲ್ಲ ಕಡೆ ಇದ್ದಾನೆ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಾನು ಹೇಳ್ತೀನಿ. ಆದರೆ ಮನುಷ್ಯರಿಲ್ಲ. ಅದೇನಾಗಿದೆ ಅಂದರೆ ಅವರೊಂದು ಉದ್ಯಮ ಮಾಡ್ಕೊಂಡಿದ್ದಾರೆ, ಒಂದು ಬಿಸ್ನೆಸ್, ಅವರಿಗೊಂದು ಬಿಸ್ನೆಸ್ಸು. ನಮಗೇನಾಗಿದೆ, ನಾವು ಅಂಧ ಭಕ್ತರು ಅಂತಲೇ ಹೇಳ್ಬೋದು. ನಾವೇನಾಗಿದೆ, ನಾವು ಹೋಗ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಭಕ್ತಿಯಿಂದ ಕೈ ಮುಗಿತೀವಿ, ಏನೋ ಒಂದು ದಕ್ಷಿಣೆ ನೀಡ್ತೀವಿ, ಏನೋ ಒಂದು ಭಗವಂತ ಒಳ್ಳೇದು ಮಾಡಿದೆ ಅಂತ ಬೇಡ್ಕೊಳ್ತೀವಿ. ಆದರೆ ಅದನ್ನು ಅವರು ವ್ಯವಹಾರ ಮಾಡ್ಕೊಂಡಿದ್ದಾರೆ. ನಾವೊಂದು ಆ ಕ್ಷೇತ್ರದಲ್ಲಿದ್ದೀವಿ, ನಾವೊಂದು ಆ ಸ್ಥಾನದಲ್ಲಿದ್ದೀವಿ ಅಂತ ಅದಕ್ಕೊಂದು ಗೌರವ ಕೊಡಬೇಕಾಗುತ್ತೆ. ಅಲ್ಲಿ ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ಮನೆಯವರೇ ತಪ್ಪು ಮಾಡಿದ್ರು ಸಹ ಅದರ ವಿರುದ್ಧವಾಗಿ ನಿಂತಾಗ ಮಾತ್ರ ಭಗವಂತ ಅವರನ್ನು ಕಾಯ್ತಾನೆ. ಈಗೇನೋ ಅವ್ರ ಹತ್ರ ದುಡ್ಡು, ಅಧಿಕಾರ ಇರೋದು ಕೆಲವೇ ದಿನ ಶಾಶ್ವತ ಅಲ್ಲ. ಅವರೇನಿದ್ದಾರೆ, ಅವರು ನೂರಾರು ತಲೆಮಾರಿಗಾಗಷ್ಟು ಮಾಡ್ಕೊಂಡಿದ್ದಾರೆ. ನಾವೇ ಶಾಶ್ವತ ಅಲ್ಲ ಅಂತೀವಿ. ಬಟ್ ಅಂದರೆ ಅವರು
ಇನ್ನು ಎಷ್ಟೋ ತಲೆಮಾರುಗಳು ಬಂದರೂ ಅವ್ರ ಕುಟುಂಬಗಳು ಯಾವುದೇ ರೀತಿಯಲ್ಲೂ ಸಹ ಸಮಾಜನೇ ಕೊಂಡ್ಕೊಳ್ಳೋ ರೀತಿಯಲ್ಲಿ ಅವ್ರು ಬೆಳೆದು ನಿಂತಿದ್ದಾರೆ. ಅವ್ರ ವಿರುದ್ಧವಾಗಿ ಯಾರೂ ಸಹ ಧ್ವನಿ ಎತ್ತಲ್ಲ. ಮನೆಯಲ್ಲೂ ಇವರು ಪೂಜೆ ಮಾಡೋವಂಥ ಭಕ್ತರು ಯಾವಾಗ ಹುಡ್ತಾರೆ ಅವರು ಇನ್ನೂ ಸಹ ಬೆಳೀತಾರೆ ಅನ್ಬೋದು. ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿಯಾಗಿ ಬೆಳೆದಿ ಅಂತ ಹೇಳ್ಬೋದು ಸ್ನೇಹಿತರೆ. ನಾವೇನು ಮಾಡ್ತೀನಿ ಅಂದರೆ, ಈ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಬಿಟ್ಟು 3 ದಿವಸ ತನಕ ಕ್ಯೂ ನಿಂತ್ಕೊಂಡು ಇಲ್ಲಿಂದ ಅಲ್ಲಿಗೆ ನಾವು ಜರ್ನಿ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಭಗವಂತನ ಒಂದು ಸೆಕೆಂಡ್ ಸಹ ನೋಡಲಿಕ್ಕಾಗಲ್ಲ. ಅಲ್ಲಿರುವ ಅವರ ರಶೀದಿಗಳು ಚೀಟಿಗಳನ್ನು ಹರಿದ್ಬಿಟ್ಟು ಅಲ್ಲಿರುವ ಅವರ ಒಂದು ವ್ಯವಸ್ಥೆಯನ್ನು ನೋಡ್ಕೊಂಡು ಬರಲ್ಲ ನಾನು. ನಮ್ಮಲ್ಲಿರುವಂತಹ ಭೂತಪ್ಪ, ಚೌಡಮ್ಮ, ಬಸವಣ್ಣ, ಊರಲ್ಲಿರುವಂಥವೇ ಎಷ್ಟೋ ದೇವರುಗಳಿದೆ, ಅಲ್ಲೇ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾಕಂದರೆ ನಮಗೇನಾಗಿದೆ ಅಂದರೆ, ಎಲ್ಲಿಯೇ ಯಾವುದೇ ಕ್ಷೇತ್ರದಲ್ಲಾದರೂ ನೆಮ್ಮದಿಯಾಗಿ ನಾವು ಕುಂತ್ಕೊಂಡು ಎಲ್ಲಿ ನಾವು ಭಗವಂತನನ್ನು ನೇರವಾಗಿ ನಾವೇ ಸಂದರ್ಶನ ಮಾಡಲಿಕ್ಕೆ ಅವಕಾಶ ಇದೆಯೋ ಅಂಥ ಕ್ಷೇತ್ರಗಳಿಗೆ ನಾನು ಹೋಗ್ತೀನಿ. ನಾನು ಎಲ್ಲೋ ದೂರದಲ್ಲಿ ನಿಂತುಬಿಟ್ಟು ಭಗವಂತನ ಕೈ ಮುಗಿದು ನೀನು ಮುಗೀತು ನೀನು ಕ್ಯೂವಲ್ಲಿ ನಿಂತೆ ಅಂತ ಹೋಗಿ ತಳ್ಳುವ ಜಾಗಕ್ಕೆ ನಾನು ಹೋಗಲ್ಲ. ಯಾಕಂದರೆ ನಾನು ಎಲ್ಲಿ ನಿಲ್ತೀನಿ, ನಾನು ಮುಟ್ಲಿಕ್ಕೆ ಒಂದು ಅಧಿಕಾರ ಇದೆ. ಹಾಗೆ ನಾನು ಭಗವಂತನ ಒಂದು ಗೌರವಿಸಲಿಕ್ಕೆ, ಆಮೇಲೆ ನಾನು ಕುಂತು ಪ್ರಾರ್ಥನೆ ಮಾಡೋದಕ್ಕೆ. ನಮ್ಮ ಒಂದು ಸ್ಥಳೀಯವಾಗಿ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ದೇವರುಗಳು ಕಾಡಿನ ಮಧ್ಯೆ ಇದ್ದಾವೆ. ಅಲ್ಲಿ 10 ನಿಮಿಷ ಅಲ್ಲ 10 ಗಂಟೆ ಕುಂತರೂ ಸಹ ಯಾರೂ ನಮ್ಮನ್ನು ಕೇಳಲ್ಲ. ಎಷ್ಟೇ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಲಿಯೂ ಸಹ ಭಗವಂತನ ಅಲ್ಲಿ ಕಾಣಿ. ಯಾಕಂದರೆ ವ್ಯವಸ್ಥೆ ಬದಲಾದಾಗ ನಾವು ಸಹ ಬದಲಾಗಲೇಬೇಕಾಗತ್ತೆ. ಅಲ್ಲಿ ಹೋಗೋದು ತಪ್ಪು ಅಂತಲ್ಲ, ಅಲ್ಲಿರೋರು ಬದಲಾಗಬೇಕಾಗಿದೆ, ಅವರನ್ನು ನಾವು ಬದಲಾವಣೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳು ಆದಾಗ ಮಾತ್ರ ಸಾಧ್ಯ. ಅವರೇ ಒಳ್ಳೆಯವರಿಲ್ಲ ಅಂದಾಗ ನಾವು ಅಲ್ಲಿಗೆ ಹೋಗಿ ಏನು ಪ್ರಯೋಜನ? ಧರ್ಮವನ್ನು ರಕ್ಷಣೆ ಮಾಡುವವರ ಕೈಯಲ್ಲೇ ಧರ್ಮವನ್ನು ರಕ್ಷಣೆ ಅವರೇ ಇಂಥ ಅನೈತಿಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅಂದಾಗ ನಾವು ಅಲ್ಲಿಗೆ ಹೋಗಿ ಏನು ಪುಣ್ಯ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದೇ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ನಮ್ಮ ಒಂದು ವ್ಯವಸ್ಥೆ ಹೇಗಿದೆ ನೋಡಿ ಸ್ನೇಹಿತರೆ. ಪೊಲೀಸ್ನವರು ಸಣ್ಣದ ಒಂದು ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ, ಯಾವುದೇ ನಾವೇನೇ ಮಾಡಿಲ್ಲ ಅಂದಾಗ ಒಬ್ಬ ಸಾಮಾನ್ಯನ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ಯಾವುದೋ ಒಂದು ಕೇಸಲ್ಲಿ ಸಣ್ಣ ಪುಟ್ಟ ನಮ್ಮದೇ ಒಂದು ಆಸ್ತಿ ವಿಚಾರಕ್ಕಾಗಿ ಏನೋ ಒಂದು ಊರಲ್ಲಿ ಜಗಳ ಮಾಡ್ಕೊಂಡ್ರೆ ಅವ್ರನ್ನ ಯಾವ ರೀತಿಯಲ್ಲಿ ಹೊಡೆದು ತಗೊಂಡು ಹೋಗ್ತಾರೆ ಅಂದರೆ, ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಒಂದು ವ್ಯವಸ್ಥಿತವಾದರೂ ಸಹ ಅದರ ವಿರುದ್ಧ ಧ್ವನಿ ಎತ್ತಲ್ಲ ಅಂದರೆ ಯಾವ ಮಟ್ಟದಲ್ಲಿದ್ದಾರೆ ಇವರು ಅಧಿಕಾರಿಗಳು, ಅವರು ಯಾವ ರೀತಿಯಾಗಿ ಒಂದು ವ್ಯವಸ್ಥೆ ಇದ್ದಾರೆ. ಭಗವಂತ ಅವ್ರನ್ನೆಲ್ಲರನ್ನೂ ಸಹ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೋಡಿ, ಇಲ್ಲಿರೋಂಥ ದುಡ್ಡನ್ನು ಎತ್ಕೊಂಡು ಹೋಗಿ ಇವರು ಇಷ್ಟೆಲ್ಲ ಜನಗಳದೇ ದುಡ್ಡದು ಎಲ್ಲಿಂದನೇ ಬಂದು ಸೇರಿದೆ ಅಂದರೆ ಅವ್ರು ಯಾರೂ ಏನು ದುಡ್ದದ್ದಲ್ಲ. ನಾವೆಲ್ಲರೂ ಸಹ ಹೋಗಿ 10-20 ಧರ್ಮದ ಹೆಸರಿನಲ್ಲಿ ದೇವರ ಹೆಸರಲ್ಲಿ ದಕ್ಷಿಣೆ ನೀಡಿದಾಗ ಅದೇ ದುಡ್ಡನ್ನು ತೊಗೊಂಡು ಅದರಲ್ಲೇ ಸಹ ಬೆಳೆದ್ಬಿಟ್ಟು ಇವಾಗ ನೋಡಿ ಆ ಕ್ಷೇತ್ರದಲ್ಲಿ ಬಂದಂಥ ಈ ರೀತಿಯಾಗಿ ನಿಂತಿದ್ದಾರೆ ಅಂದರೆ ನಮಗೇನಿಸುತ್ತೆ, ನಾವು ಹೊರಗಡೆಯಿಂದ ಹೋಗಿರ್ತೀವಿ, ಆ ಕ್ಷೇತ್ರದಲ್ಲಿ ಹೋದಾಗ ಯಾವುದೇ ಒಂದು ಜಾಗಕ್ಕೆ ಹೋದಾಗ ನಿಮ್ಮೂರಿನ ವಿಚಾರ ನಿಮ್ಮೂರಿಗೆ ಗೊತ್ತಿರುತ್ತೆ. ಅಲ್ಲಿದ್ದ ಸ್ಥಳೀಯರು ವಿಚಾರಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಕ್ಷೇತ್ರದಲ್ಲಿ ಯಾರೋ ಒಂದು ಇದಿದೆ, ಅವ್ರು ಏನೇನು ಮಾಡಿದ್ರು ಸಹ ಕರ್ಮಗಳನ್ನು ಸಹ ಅವ್ರು ನೋಡಿರ್ತಾರೆ. ಅವ್ರು ನಿಮ್ಮ ಇದ್ರಿಗೆ ಬಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಲ್ಲ. ಕೆಲವು ಜನಗಳು ಅವರ ಒಂದು ದುಡ್ಡು ಅಧಿಕಾರಕ್ಕೆ ಬಗ್ಗಿಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ನಿಷ್ಠಾವಂತರಿದ್ದಾರೆ, ಅವ್ರದ್ದೆಲ್ಲ ನೋಡಿದ್ದೀವಿ, ಅವ್ರು ಹುಟ್ಟಿದಾಗಲಿಂದ ಅವ್ರದ್ದು ಏನೇನಿದೆ ಅವ್ರ ಕರ್ಮ ಎಲ್ಲವನ್ನೂ ಸಹ ಅವರು ಅಬ್ಸರ್ವೇಷನ್ ಮಾಡ್ತಾರೆ. ಅವ್ರ ವಿರುದ್ಧ ಸಿಡ್ದೇಳ್ತಾರೆ. ಸಿಡ್ದೆದ್ದರೂ ಸಹ ಅವರು ಬಲಿಷ್ಠವಾಗಿದ್ದಾಗ ಅವ್ರು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಬಿಟ್ಟರೆ ನಾವು ಸ್ಥಳೀಯವಾಗಿ ಈಗ ನಿಮ್ಮೂರಲ್ಲೇ ಯಾರಿಗೋ ಒಬ್ಬರಿಗೆ ಈಗ ಆಲ್ಮೋಸ್ಟ್ ಆಲ್ ಇದೇ ಥರದಲ್ಲಿ ಈಗ ಶುರುವಾಗಿದ್ದಾರೆ ಊರಲ್ಲಿ. ಏನಂದರೆ ಅಲ್ಲಿ ಅವ್ರಿಗೆ ದೇವ್ರು ಬರುತ್ತಂತೆ, ಇಲ್ಲಿ ಇವ್ರಿಗೆ ದೇವ್ರು ಬರುತ್ತೆ ಅಂತೇಳಿ ಇವರು ಸಣ್ಣ ದೇವಸ್ಥಾನ ಕಟ್ಕೊಂಡು ಅಲ್ಲಿ ದುಡ್ಡು ಮಾಡಲಿಕ್ಕೆ ನೂರಾರು ಸ್ಕೀಮ್ಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಅವರು ಸಹ ಇದೇ ರೀತಿ ಮಾಡ್ತಾಯಿದ್ದಾರೆ. ಬಟ್ ಅವರು ಹಿಂದೆ ಏನು ಮಾಡ್ತಿದ್ರು, ಏನೇನು ಕರ್ಮ ಮಾಡಿದ್ರು ಅನ್ನೋದು ಆ ಊರನ್ನರಿಗೆ ಗೊತ್ತಿರುತ್ತೆ. ಪಕ್ಕದಿಂದ ಹೋಗೋ ಭಕ್ತರಿಗೆ ಗೊತ್ತಾಗಲ್ಲ, ಬೇಲೂರಿಂದ ಬರೋ ಭಕ್ತರಿಗೆ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ಈಗ ಧರ್ಮಸ್ಥಳದ ವಿಚಾರಕ್ಕೆ ಬರೋದಾದರೆ ಅಲ್ಲಿರುವ ಮಂತನ ಏನು ಮಾಡ್ಕೊಂಡು ಹೋಗ್ತಾ ಇದೆ ಅಂದರೆ ನಿಜವಾಗ್ಲೂ ಸಹ ಅವರನ್ನು ಆದಷ್ಟು ನಾವೇನಂದರೆ ಅವಾಯ್ಡ್ ಮಾಡಿದಷ್ಟು ಸಹ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಅದರಲ್ಲೂ ಸಹ ಯಾವುದೇ ಮೀಡಿಯಾದವ್ರು ನೋಡಿ ಯಾವ ರೀತಿಯಾಗಿ ಅಂದರೆ ಯಾವುದೋ ಸಣ್ಣ ಪುಟ್ಟ ನಟರ ಕೇಸ್ಗಳು ಯಾವ ರೀತಿ ಹೋರಾಡ್ತಾರೆ. ಇಲ್ಲಿ ಎಷ್ಟೋ ಹೆಣ್ಣು ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ಸಹ ಯಾವ ರೀತಿಯಾಗಿ ಶೋಷಣೆಯಾಗಿದೆ ಅಂದರೆ ಅದ್ರ ವಿರುದ್ಧವಾಗಿ ಒಂದೇ ಧ್ವನಿ ಎತ್ತಲ್ಲ ಅಂದರೆ ಇವರು ಯಾವ ಮಟ್ಟಕ್ಕೆ ಅವರಿಂದ ಇಸ್ಕೊಂಡಿದ್ದಾರೆ, ಇವ್ರಿಗೆ ಯಾವ ರೀತಿಯಲ್ಲಿ ಅವರಿಂದ ಸೋರ್ಸ್ಗಳು ಬರ್ತಾ ಇದೆ, ಸರ್ಕಾರಕ್ಕೆ ಯಾವ ಸೋರ್ಸ್ ಬರ್ತಾ ಇದೆ, ಹಾಗೆ ನಮ್ಮ ಮೀಡಿಯಾಗಳಿಗೆ ಯಾವ ಸೋರ್ಸ್ ಬರ್ತಾ ಇದೆ, ಅದ್ರ ವಿರುದ್ಧ ಹೋರಾಡೋರಿಗೆ ಯಾವ ಸೋರ್ಸ್ ಬರ್ತಾ ಇದೆ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕು ಸಾಮಾನ್ಯನಾಗಿ. ಯಾಕಂದರೆ ನಾರ್ಮಲಾಗಿ ಅವರು ಯಾವುದು ಸಹ ರಿಯಾಕ್ಟೇ ಮಾಡ್ತಾ ಇಲ್ಲ. ಏನೇ ಸುದ್ದಿ ಅನ್ನೋದು ರಿಯಾಕ್ಟ್ ಮಾಡಲ್ಲ ಅವರು. ಸಾಮಾನ್ಯ ಒಬ್ಬ ಯೂಟ್ಯೂಬರ್ ಇಷ್ಟೆಲ್ಲ ಮಾಡ್ತಾನಂದರೆ, ಹಾಗೆ ಒಬ್ಬ ಮೀಡಿಯಾದಲ್ಲಿ ಥರ್ಡ್ ಐ ಒಬ್ಬ ಮೀಡಿಯಾದಲ್ಲಿಯೂ ಸಹ ಅವರು ಸಹ ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದ ಪ್ರಮೋಟ್ ಮಾಡ್ತಾರೆ. ಬಟ್ ಆದರೆ
ಅಂತಹ ಒಂದು ಇದರ ವಿರುದ್ಧವಾಗಿ ಜನಸಾಮಾನ್ಯರಲ್ಲಿ ಒಂದು ಎಚ್ಚರಿಕೆ ಮೂಡಿಸುವಂತಹ ಒಂದು ಪತ್ರಿಕೆಗಳಾಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಒಂದು ನಮ್ಮ ಒಂದು ವ್ಯವಸ್ಥೆ ಇರ್ಬೋದು, ಅದರ ವಿರುದ್ಧವಾಗಿ ಒಂದೇ ಒಂದು ಮಾತಾಡಲ್ಲ ಅಂದರೆ ಇವರು ಎಷ್ಟು ಪ್ರಭಾವಿಗಳು, ನಾವು ಯಾವ ಸಮಾಜದಲ್ಲಿದ್ದೀವಿ, ನಾವು ಯಾಕೆ ಇವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು, ಯಾಕೆ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಇರಬೇಕು, ನಾವು ಹಾಗೆ ನಾವೇ ಸ್ವಾತಂತ್ರ್ಯರು, ನಮ್ಗೆ ಯಾವುದೂ ಬೇಡ. ನಮಗೆ ಇವ್ರು ನೋಡಿ, ಈಗ ನಾವು ದುಡ್ದುದ್ರಲ್ಲಿ GST ಟ್ಯಾಕ್ಸು ಇಂಥವೆಲ್ಲ ಕಟ್ಟಿ ಸಹ ನಮಗೊಂದು ನೆಮ್ಮದಿಯಾದ ಒಂದು ಜೀವನ ಇಲ್ಲ. ನಾವು ಇಂಥವ್ರ ವಿರುದ್ಧವಾಗಿ ಪ್ರಶ್ನೆ ಮಾಡೋಂಗಿಲ್ಲ. ಸತ್ಯ ನಮಗೆ ತಿಳಿತಾ ಇಲ್ಲ ನೋಡ್ರಿ. ಆ ಕಾನೂನು ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಇದು ಈಗೇನು ಅವಳು ಸೌಜನ್ಯನ ಯಾರು ಕೊಂದ್ರು ಅಂತ ಒಂದು ಸಾಕ್ಷಿ ಕಂಡುಹಿಡಿಯೋಕ್ಕಾಗಲ್ದಂಗೆ ಈಗ ಏನಾಗಿದೆ ಅಂದರೆ, ಇವರು ನಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ವಿಷಯಕ್ಕೆ ಬರೋದಾದರೆ, ಇವರು ವಿಮಾನವನ್ನು ಹಾಕ್ಕೊಂಡು ನಾವು ಚಂದ್ರನಲ್ಲಿ ಹೋಗ್ತೀವಿ, ನಾವು ಸೂರ್ಯನ ಟಚ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತಾರೆ. ಇಲ್ಲೇನು ನಡೆದಿರೋಂಥ ಒಂದು ಸಣ್ಣ ಒಂದು ಕೇಸನ್ನು ಕಂಡುಹಿಡಿಯೋಕ್ಕಾಗಿಲ್ಲ, ಅದಕ್ಕೆ ಒಂದು ರಿಯಾಲಿಟಿ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಎಷ್ಟೋ ಒಂದು ಕೇಸ್ಗಳು ಹಿಂಗೆ ಬಿದ್ದಿದ್ದಾವೆ, ಅಲ್ಲಿ ಎಷ್ಟೋ ಕೊಲೆಗಳಾಗ್ತಾವೆ ಅಂತ ಅದನ್ನ ಕಂಡುಹಿಡಿಯೋಕ್ಕೆ ನಮ್ಮ ಹತ್ರ ಒಂದು ವ್ಯವಸ್ಥಿತವಾಗಿ ಇಲ್ಲದು. ನಾವು ಚಂದ್ರನ ಮೇಲ್ಗಡೆ ನೀರಿದೆಯೋ, ಆ ಭೂಮಿ ಮೇಲ್ಗಡೆ ಇದಿದೆಯೋ, ಅದನ್ನು ನಾವು ಸ್ಟೇಟಸ್ಸಿಗೆ ಹಾಕ್ಕೊಳೋದು, ಭೂಮಿ ಮುಟ್ಟಿ ಬಂದರು ಇವ್ರು ಚಂದ್ರನ ಮುಟ್ಟಿ ಬಂದರು ಅಂತ ಹಾಕ್ಕೊಳೋದು. ಅದು ನಮ್ಮ ಮುಟ್ಟಾಳ್ತನ ನಮ್ಮನ್ನು ಯಾವ ರೀತಿಯಾಗಿ ದಡ್ಡರು ಮಾಡಿದಾರೆ ನೋಡ್ಬೋದು. ಇಲ್ಲಿರೋದಕ್ಕೆ ಒಂದು ವ್ಯವಸ್ಥಿತವಾಗಿಲ್ಲ. ನಮ್ಮಲ್ಲಿ ಹೆಂಗಿದೆ ಅಂದರೆ, ಪ್ರತಿಯೊಂದು ಸಹ ಒಂದು ವ್ಯಾಪಾರ ಆಗ್ತಾಯಿದೆ ಬಿಟ್ಟರೆ ಅಲ್ಲಿ ಒಂದು ವ್ಯವಸ್ಥೆ ಇಲ್ಲ. ದುಡ್ಡಿದ್ದವ್ರ ಕೈಯಲ್ಲಿ ಎಲ್ಲ ಸಂವಿಧಾನನೂ ಕೆಲಸ ಮಾಡುತ್ತೆ, ನಮ್ಮ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾಯಿದೆ. ಆ ನಿಟ್ಟಿನಲ್ಲಿ ಇದ್ರ ವಿರುದ್ಧವಾಗಿ ನಾನು ಏನು ಮಾತಾಡಲಿಕ್ಕೂ ಸಹ ಈ ಒಂದು ಕೇಸ್ ನೋಡಿದಾಗ ನಿಜವಾಗ್ಲೂ ಸಹ ಬೇಜಾರಾಗುತ್ತೆ. ಬಟ್ ಏನು ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ ಅಂದಾಗ, ನಾನು ಈ ದೇಶದಲ್ಲಿದ್ದದ್ದು ಏನಕ್ಕೆ ಅಂತ ಒಂದೊಂದು ಟೈಮು ನನಗೆ ಪ್ರಶ್ನೆ ಮೂಡುತ್ತೆ. ಯಾವ ದೇಶದಲ್ಲಿದ್ದೀವಿ ನಾವು, ಯಾವೊಂದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅನ್ನೋದೇ ಒಂದು ಭಾವನೆ ಮೂಡ್ತಾಯಿದೆ. ಯಾಕಂದರೆ ಅವಳವಳೇ ಬಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಲ, ಅಲ್ಲಿ ಯಾರೋ ಬಂದ್ಬಿಟ್ಟು ಈಗ ಯಾವಲೆಂದರೆ ಬೇರೆ ದೇಶದಿಂದ ಬಂದು ಇದು ಮಾಡಿ ಹೋಗ್ಬಿಟ್ರು, ಅಥವಾ ಬೇರೆ ಒಂದು ಇವ್ರು ಹೇಳ್ತಾರಲ್ಲ ಯಾವುದಪ್ಪ ಅಂದರೆ ಇವ್ರದ್ದು ಧರ್ಮಸ್ಥಳ ಅಥವಾ ಒಂದು ದೇವಲೋಕ ಅಲ್ಲ, ಅಲ್ಲಿಂದ ಏನಾರ ಬಂದ್ಬಿಟ್ಟು ರಾಕ್ಷಸರು ಬಂದ್ಬಿಟ್ಟು ಆ ಹೆಣ್ಮಗಳನ್ನ ಏನಾರ ಬಂದ್ಬಿಟ್ಟು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಹೋಗ್ಬಿಟ್ರ. ರಾಕ್ಷಸರೇ ಇರಬೇಕು ಆ ಜಾಗದಲ್ಲಿ, ಯಾಕಂದರೆ ಅದು ಒಂದು ದೇವರಿರುವಂಥ ಸ್ಥಳ ಆಗಿರೋದ್ರಿಂದ ಅಲ್ಲಿ ರಾಕ್ಷಸರು ಇರ್ತಾರೆ, ಆ ರಾಕ್ಷಸರೇ ಮಾಡಿ ಹೋಗಿರ್ತಾರೆ. ಈ ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು. ನಿಜವಾಗ್ಲೂ ಸಹ ಇಂಥ ಒಂದು ಕೇಸ್ಗಳು ನೋಡಿದಾಗ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನಾವು ಅಂಥ ಕ್ಷೇತ್ರಗಳಿಗೂ ಹೋಗಲ್ಲ, ಅಂಥವ್ರ ಪರವಾಗಿಯೂ ಸಹ ನಾವು ಧ್ವನಿ ಎತ್ತಲ್ಲ. ಹಾಗಾಗಿ ಯಾರಾದರೂ ಸಹ ಅಷ್ಟೇ, ಒಂದು ನಾವು ಅಲ್ಲಿಗೆ ಹೋದದನ್ನ ನಾವು ಎಷ್ಟು ಅವರ ಪರವಾಗಿ ನಾವು ಅಲ್ಲಿಗೆ ನಾವು ಅವರನ್ನು ನಾವು ಹಚ್ಕೊಳ್ತಾ ಹೋಗ್ತೀವೋ, ಆ ಒಂದು ವಿಚಾರದಲ್ಲಿ ಅವ್ರು ಇನ್ನೂ ಸಹ ಮುಂದುವರಿತಾ ಹೋಗ್ತಾರೆ. ಹಾಗಾಗಿ ನಾವೇನಾಗುತ್ತೆ ಅಂದರೆ, ನಾವು ಸಹ ಸಮಾಜದಲ್ಲಿ ಬದಲಾವಣೆಗಳು, ನಾವು ಹೆಚ್ಚು ವಿದ್ಯಾವಂತರು ಬದಲಾವಣೆ ಬಯಸಿದಾಗ ಮಾತ್ರ ಸಮಾಜ ಬದಲಾಗೋಕ್ಕೆ ಸಾಧ್ಯ ಆಗುತ್ತೆ. ಇಂಥ ಮೌಢ್ಯರು, ಇಂಥ ಒಂದು ವ್ಯವಸ್ಥಿತವಾಗಿ ಇನ್ನೂ ಯಾವ ರೀತಿಯಾಗಿ ಹೋಗ್ತಾಯಿದೆ ಅಂದರೆ, ನಾವು ವಿರುದ್ಧವಾಗಿ ಯಾವುದೋ ಒಂದು ವ್ಯವಸ್ಥೆಯ ಬಗ್ಗೆ ಮಾತಾಡಿದರೆ ನಾವು ಹಿಂದೂ ವಿರೋಧಿಗಳಾಗ್ತೀವಿ, ಯಾವುದೋ ಧರ್ಮದ ವಿರೋಧಿಗಳಾಗ್ತೀವಿ. ನಾವು ಯಾವ ಧರ್ಮವನ್ನು ಸಹ ಎಲ್ಲ ಧರ್ಮವನ್ನು ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಹಾಗೆ ನಾವೊಂದು ಧರ್ಮದಲ್ಲಿ ಹುಟ್ಟಿದ್ವಿ, ಅದ್ರ ಬಗ್ಗೆ ಅಗಾಧವಾದ ಪ್ರೀತಿ ಇದೆ. ದೇವರನ್ನು ಇವರು ಹೆಸರಿನ ಮೇಲ್ಗಡೆ, ಧರ್ಮದ ಹೆಸರಿನಲ್ಲಿ ದುಡ್ಡು ಮಾಡೋರು ಬಿಟ್ಟರೆ ಇವರು ಧರ್ಮರಕ್ಷಕರಲ್ಲ. ಧರ್ಮರಕ್ಷಕರು ಯಾರು ಅಂದರೆ ನಮ್ಮಂಥ ಸರಳ ಜೀವಿಗಳಾಗಿರ್ತೀವಿ ನಾವು ನೀವು. ಹಾಗೆ ನಿಮ್ಮ ತಂದೆ ತಾಯಿಗಳು, ಈ ರೈತರು, ಇಂಥರೇ ಒಂದು ಧರ್ಮರಕ್ಷಕರು ಬಿಟ್ಟರೆ, ಎಲ್ಲೋ ಕುಂತ್ಕೊಂಡು ಒಂದು ಶಾಲ್ ಹಾಕ್ಕೊಂಡು ಇವರು ಇಂತಿಂಥ ಕೆಲಸ ಅಲ್ಲಿ ವ್ಯಾಪಾರ ಮಾಡ್ಕೋತಾ, ಅಲ್ಲೆಲ್ಲೋ ದುಡ್ಡು ಬಿಡ್ಕೋತಾ, ಜನರಿಗೆ ಅಲ್ಲಿ ದುಡ್ಡು ಕೊಡ್ತೀವಿ ಅಂತ ಬಡ್ಡಿ ವ್ಯಾಪಾರ ಮಾಡ್ಕೋತಾ, ಒಂದು ಬಿಸ್ನೆಸ್ ಮಾಡ್ಕೊಂಡವ್ರನ್ನ ನೀವು ಧರ್ಮ ಇದೆ ಅಂತೇಳಿ ನಂಬ್ಕೊಂಡು ಇಲ್ಲಿಂದ ನೀವು ಎಷ್ಟೋ ಉಪವಾಸ ಹೋಗೋದಂತೆ, ಪಾದಯಾತ್ರೆ ಹೋಗೋದಂತೆ, ಇವರು ಎಲ್ಲೋ ಒಂದು ಹರಕೆ ಕಟ್ಕೊಂಡು ಹೋಗ್ತಾರಂತೆ.